ಮುಂಚೆ ಆದ್ರೂ ಕೂಡ ಕೊಡ್ಬೇಕು. ಸರ್, ಈಗ 2025 ಟಾರ್ಗೆಟ್ ಕವರೇಜ್ ಮತ್ತು ಈಗಿನ 2026 ಟಾರ್ಗೆಟ್ ಕವರೇಜ್ ನೋಡಿದಾಗ ತುಂಬಾ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಮಕ್ಕಳು ಹುಟ್ಟುವ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತ ಅನಿಸ್ತಿದೆ. ಯಾಕಂದ್ರೆ NFHS ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಿರೋದು. ಮಕ್ಕಳ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆನಾ? ಆಗ್ಬೇಕು ಬೇಡ ಎಷ್ಟು ಜನ ನೋಡ್ತಾರೋ ಅಷ್ಟು ಲೆಕ್ಕ ಮಾಡ್ತದೆ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಸರ್, ಮಕ್ಕಳ ಸಂಖ್ಯೆಯಲ್ಲಿ ಓವರ್ ಆಲ್ ಕಡಿಮೆ ಆಗ್ತಿದೆನಾ? ಬರ್ತ್ ಡೇ ಸಂಖ್ಯೆ ಇದೆ, ಅದೆಷ್ಟು ಲಾಸ್ಟ್ ಸಂಖ್ಯೆ ಬರ್ದಾಗ ನಾವೇನ್ ಮಾಡ್ಲಿಕ್ಕೆ ಅಲ್ಲ, ಯೂತ್ ಈಗ 60 ವರ್ಷ ಮೇಲ್ಪಟ್ಟವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಂದು ಸ್ಟೇಟಸ್ ಹೇಳ್ತಿದೆ. ಮಕ್ಕಳ ಹುಟ್ಟುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಯಾಕೆ? ಅಲ್ಲ ಸರ್, ಈ ನ್ಯಾಷನಲ್ ಹೆಲ್ತ್ ರಿಪೋರ್ಟ್ ಹೇಳ್ತಿರೋದೇನಂದ್ರೆ ಮಕ್ಕಳ ಏನಾದ್ರು ನಮ್ದೇನಿದೆ, ನಾವು ಹೋಗಿ ಮಕ್ಕಳು ಮಾಡಿ ಹೇಳಿಕ್ಕೆ ಆಗ್ತದ? ಅಲ್ಲ ಸರ್, ಹೇಳಕ್ ಆಗಲ್ಲ ಸರ್, ಕರೆಕ್ಟ್. ಬಟ್ ಅವ್ರನ್ನ ನೋಡಿಕೊಂಡು ಅವರಿಗೆ ಪಲ್ಸ್ ಪೋಲಿಯೋ ಕೊಡುದು, ಇಷ್ಟು ಪಲ್ಸ್ ಪೋಲಿಯೋ ಒಂದ್ ಸರ್ ವಿಚಾರ. ಬಟ್ ಆದ್ರೆ ಜನಸಂಖ್ಯೆ ಇಳಿಕೆ ಆಗ್ತಾ ಇದೆಯಾ? ಮಕ್ಕಳ ಜನತಾ ನಾವು ಮೂಡಿಸ್ತಾ ಇದೀವಿ, ಜನಸಂಖ್ಯೆ ಕಡಿಮೆ ಮಾಡಿ ಒಂದು ಸಾಕು ಎಲ್ಲ ಕೂಡ ನಮ್ಮಲ್ಲಿ ಇದೆ. ಅದೆಲ್ಲ ಕಾರಣ ಇರ್ಬೋದು. ಆರೋಗ್ಯ ಇಲಾಖೆ ಆಗಿದ್ರೆ ಜನಸಂಖ್ಯೆ ಇಳಿಕೆ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿದೆ. ನಾವು ಅದ್ರ ಗುರಿಯನ್ನು ಇಟ್ಕೊಳ್ಳಿ, ಅದನ್ನ ಕೇಳಿದಲ್ಲ, ನಮ್ದು ಸಬ್ಜೆಕ್ಟ್ ಇಲ್ಲ, ಅದು ನಮ್ಮ ಸಬ್ಜೆಕ್ಟ್ ಅಲ್ಲ. ಇದರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಅದರದ್ದು ಡಿಪಾರ್ಟ್ಮೆಂಟ್ ಬೇರೆ ಇದೆ. ನಮ್ದು ಯಾರು ಹುಟ್ತಾರೆ ಅಂತವ್ರ ಹಾಲು ನೋಡಿಕೊಂಡು ನಮ್ಮ ಜವಾಬ್ದಾರಿ. ಸರ್ ಕರೆಕ್ಟ್, ನಮ್ಮ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನು ಸರ್, ಕ್ಲಿಯರಿಟಿ ಹೇಳ್ಬಿಡ್ತೀನಿ. ಪ್ರಶ್ನೆ ಏನಂದ್ರೆ 2025 ಟಾರ್ಗೆಟ್ ಕವರೇಜ್ ಏನಿದೆ 64,25,399 ಇದೆ. ಈಗಿನ ಟಾರ್ಗೆಟ್ ಏನಿದೆ ಅಲ್ಲ, ತುಂಬಾ ಮಕ್ಕಳ ಹುಟ್ಟುವಿಕೆ ಸಂಖ್ಯೆಯಲ್ಲಿ ಕಡಿಮೆ ನೋಡ್ತಿದ್ದೀರಾ? 64 ಲಕ್ಷ ಈ ಸಲ 64 ಲಕ್ಷ ತುಂಬಾ ದೊಡ್ಡ ಚೇಂಜ್ ಅಲ್ಲ ಇದು. ಅದೇ ಸರ್, ಈಗ ಫರ್ಟಿಲಿಟಿ ರೇಟ್ ಏನಾದ್ರು ನೀವು ಕಡಿಮೆ ನೋಡ್ತಿದ್ದೀರಾ? ಯಾಕಂದ್ರೆ ಮಕ್ಕಳ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದ್ರು ಕಡಿಮೆ ಆಗ್ತಾ ಇದೆನಾ ಅಂತ ಕೇಳ್ತಿದ್ದೀವಿ. ಈಗ ಲಾಸ್ಟ್ ವಾಟ್ ವಾಸ್ ಲಾಸ್ಟ್ ಹೌದು, ಲಾಸ್ಟ್ ಇಯರ್ 64,24,25,000 ಅಷ್ಟೇ. ಈ ಸಲ 64,84,000 ಜಾಸ್ತಿ ಆಗಿದೆ ಅಲ್ಲ? ಕಡಿಮೆ ಜಾಸ್ತಿ ಅಲ್ವಾ ಅಂತ ಡಿಗ್ರಿ ತುಂಬಾ ಕಡಿಮೆ ಇದೆ ಅಂತ ರಿಸರ್ಚ್ ಮಾಡಿ ಹೇಳ್ತಾರೆ. ಔಟ್ ಆಫ್ ಸಬ್ಜೆಕ್ಟ್